ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಹೊರಟಿರೋದು ಅಂದರೆ ಗೋಲ್ಡ್ ಶಾಪಿಂಗಿಗೆ ಹೊರಟಿದ್ದೀವಿ ಮನೆಯಿಂದ. ವೀಡಿಯೋನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಗೋಲ್ಡ್ ಶಾಪಿಂಗ್ ಮಾಡ್ತಾ ಇರೋದು, ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಾವು ಎಲ್ಲಿ ಗೋಲ್ಡ್ ಶಾಪಿಂಗ್ ಮಾಡ್ತೀವಿ, ಯಾವ ಗೋಲ್ಡ್ ಶಾಪಲ್ಲಿ ನಾವು ಗೋಲ್ಡ್ ತೊಗೊತೀವಿ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತಲೂ ಕೂಡ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ರೆಡಿ ಆಗಿಬಿಟ್ಟು ನಮ್ಮ ಅಕ್ಕ ರೆಡಿ ಆಗ್ತಾಯಿದ್ಲು ಹೋಗೋಕ್ಕೆ ಅಂತೇಳ್ಬಿಟ್ಟು ಹಾಸನ್ಗೆ ಹೊರಟಿದ್ದೀವಿ. ಹೊಳೆನರಸೀಪುರದಿಂದ ಹಾಸನಲ್ಲಿ ಗೋಲ್ಡ್ ಬೈ ಮಾಡೋಕ್ಕೆ ಅಂತ ಹೇಳಿ ಆ ಕಡೆಯಿಂದ ಚಿಕ್ಕಮಂಗ್ಳೂರಿಂದ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಒಬ್ಬ ಸ್ಪೆಷಲ್ ನಮ್ಮ ಮನೆಗೆ ಹೊಸದಾಗಿ ಎಂಟ್ರಿ ಆಗಿರುವಂತಹ ನನ್ನ ತಮ್ಮನ ಮಗಳಿಗೆ ಅಮ್ಮ ಅಪ್ಪ ಕೊಡಿಸ್ತಾ ಇರೋವಂಥದ್ದು. ನಮ್ಮ ಅಪ್ಪ ಅಮ್ಮನೇ ಕೊಡಿಸ್ತಾ ಇರೋವಂಥದ್ದು. ಅವಳ ಬರ್ಡೇ ಇದೆ, ಫಸ್ಟ್ ಇಯರ್ ಬರ್ತ್ಡೇಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾವು ಹೊರಟ್ವಿ. ಅಲ್ಲಿಂದ ಹೊರಟಾಗ ಸ್ವಲ್ಪ ಬಸ್ಸು ಲೇಟಾಗಿ ಬಂತು. ಅಮ್ಮ ಅಪ್ಪ ಇಬ್ಬರು ಕೂಡ SRS ಗೋಲ್ಡ್ ಶಾಪ್ ಹತ್ರನೇ ಇದ್ದೀವಿ, ಆಲ್ರೆಡಿ ನಾವು ಹೋಗಿ ವೆಯ್ಟ್ ಮಾಡ್ತಿದ್ದೀವಿ ಅಂದರು. ನಾವು ಹೊರಟ್ವಿ, ಬಟ್ ಬಸ್ಸು ಸಿಕ್ಕಲಿಲ್ಲ, ಬೇಗ ರಶ್ ಆಗಿತ್ತು ಕೆಲವೊಂದು, ಹಂಗಾಗಿ ಸ್ವಲ್ಪ ಲೇಟಾಗಿ ಹೋದ್ವಿ. ಅದಾದಮೇಲೆ ಅವ್ರು ಹೋಗಿದ್ದೀವಿ, ಆಲ್ರೆಡಿ ಶಾಪ್ ಹತ್ರ ಇದ್ದೀವಿ ಅಂದಾಗ ನಾವು ಹಾಸನ ಹೊಸ ಬಸ್ ಸ್ಟ್ಯಾಂಡಿಂದ ನಾವು ಶಾಪ್ಗೆ ಆಟೋದಲ್ಲಿ ಹೋದ್ವಿ. ಅಕ್ಕ ಕೇಳ್ತಾ ಇದ್ಲು ಅಮ್ಮನ, ಎಲ್ಲಿದ್ದೀರಾ ಏನು ಇರ್ತಾ ಅಂತೇಳ್ಬಿಟ್ಟು. ನಾವು ಶಾಪ್ ಹತ್ರನೇ ಇದ್ದೀವಿ ಅಂದರು. ಸೊ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಏನು ಬಿಸಿಲು ಗುರು, ಎಲ್ಲ ಕಡೆ ಅಷ್ಟು ಬಿಸಿಲು. ಮಳೆ ಬಂದರೂ ಕೂಡ ಅಷ್ಟೇ ಸೆಕೆ ಇದೆ. ಮಳೆ ಇರಲಿಲ್ಲ ಅಂದ್ರಂತೂ ಇರೋಕ್ಕೆ ಆಗಲ್ಲ. ಮಳೆ ಬಂದರೆ ಒಂದು ಸ್ವಲ್ಪ ತಣ್ಣಗೆ ಆಗುತ್ತಾ ಅಂತಂದರೆ ಇಲ್ಲ, ಅಷ್ಟು ಬಿಸಿ 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 ಬಿಸಿ. ಒಳಗಡೆ ಫ್ಯಾನ್ ಹಾಕಿದ್ರು ಕೂಡ ಅಷ್ಟು ಬಿಸಿ ಗಾಳಿ ಬರ್ತಾಯಿದೆ. ಸೊ ನಿಮ್ಮೂರಲ್ಲೂ ಕೂಡ ಇದೇ ರೀತಿ ಬಿಸಿ ಗಾಳಿ ಇದೆಯಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಆ್ಯಕ್ಚುಲಿ ಗೋಲ್ಡು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನನ್ನ ತಮ್ಮನ ಮಗಳಿಗೆ ನಾವು ಒಂದು ಬರ್ಡೇ ಗಿಫ್ಟ್ ಅಂತಲೂ ಕೂಡ ಕೊಡಬೇಕು. ಸೊ ರಿಂಗು, ನಮ್ಮ ಅಕ್ಕನೂ ಕೂಡ ಒಂದು ಪಾಪುಗೆ ರಿಂಗ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಈ ವಿಡಿಯೋನ ಇವಾಗ ನಾವು ಗೋಲ್ಡ್ ತೊಗೊಂಡಿದ್ದೀವಿ ಅಂತ ನೀವು ಕೇಳೋದಾದರೆ, ನಾವು ಸದ್ಯಕ್ಕೆ ಇವಾಗ ಗೋಲ್ಡ್ ತೊಗೊಂಡಿರೋ ವಿಡಿಯೋ ಅಲ್ಲ. ಯಾಕೆಂದರೆ ನಾನು ಹೋದ ವರ್ಷ ಈ ವಿಡಿಯೋನ ಮಾಡ್ಕೊಂಡಿದ್ದೆ, ಬಟ್ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಗೈಸ್, ಸಾರಿ. ಸೊ ಅದರಿಂದ ಇವಾಗ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇತ್ತಲ್ವ, ಸೊ ಅದೊಂದು ನೆನಪು ಇರುತ್ತೆ. ಯೂಟ್ಯೂಬಲ್ಲಾದರೆ ಆ ವಿಡಿಯೋನ ನಾವು ಎಷ್ಟೇ ವರ್ಷ ಆದರೂ ಕೂಡ ಆ ವಿಡಿಯೋನ ನೋಡ್ಬೋದು. ಬಟ್ ಆ ವಿಡಿಯೋನ ನಾನು ಹಾಕಲಿಲ್ಲ ಅಂತ ಅಂದಾಗ ವಿಡಿಯೋನ ಸುಮ್ಮನೆ ಮೊಬೈಲಲ್ಲಿರುತ್ತೆ, ಸ್ಟೋರೇಜ್ ಜಾಸ್ತಿ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಯೂಟ್ಯೂಬ್ಗೆ ಅಟ್ಲೀಸ್ಟ್ ಆ ಒಂದು ಕಂಟೆಂಟ್ ಅಂತ ಶೂಟ್ ಮಾಡಿದ್ನಲ್ವ ಅಂತೇಳ್ಬಿಟ್ಟು ಇವತ್ತು ವಾಯ್ಸ್ ಓವರ್ ಕೊಟ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಶಾಪ್ ಹತ್ರ ಬಂದ್ವಿ. SRS ಆಲ್ಮೋಸ್ಟ್ ಎಲ್ಲ ಗೋಲ್ಡ್ನೂ ಕೂಡ ತೊಗೊಂಡಿರೋದು SRS ಅಂಗಡಿಲೇ, ಹಾಸನ್ನು. ಆ್ಯಕ್ಚುಲಿ ಇನ್ನೊಂದು ಬ್ರಾಂಚು ಚನ್ನರಾಯಪಟ್ಟಣದಲ್ಲೂ ಕೂಡ ಇದೆ SRS ಅವ್ರದ್ದೇ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ನು ಕೂಡ SRS ಅಲ್ಲೇ ಬೈ ಮಾಡಿರೋವಂಥದ್ದು. ನೋಡಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಎಷ್ಟೇ ಗೋಲ್ಡ್ ರೇಟ್ ಇದ್ರೂ ಕೂಡ ಈ ತರಕಾರಿ ಅಂಗಡಿಗಳಲ್ಲಿ ಅಥವಾ ಸಂತೆಯಲ್ಲಿ ಜನ ಮುತ್ಕೊಂಡಿರ್ತಾರಲ್ಲ, ಆ ರೀತಿ ಮುತ್ಕೊಂಡಿರ್ತಾರೆ. ನಾವು ಎನಿ ಟೈಮ್ ಯಾವಾಗ ಹೋದರೂ ಕೂಡ SRS ಅಂಗಡೀಲಿ ಆ ರೀತಿ ಒಂದು ಜೇನುತುಪ್ಪಕ್ಕೆ ನೊಣ ಮುತ್ಕೊಂಡಿರ್ತಾವಲ್ಲ, ಹಾಗೆ ಸಿಹಿಗೆ ಒಂದು ಇರುವೆ ಮುತ್ಕೊಳೋ ರೀತಿ ಆ ಒಂದು ಶಾಪಲ್ಲಿ ಅಷ್ಟು ಜನ ತುಂಬಿರ್ತಾರೆ. ಎನಿ ಟೈಮ್ ತುಂಬಿರ್ತಾರೆ ಅಂತಲೇ ಹೇಳ್ಬೋದು. ನಾವು ಯಾವಾಗ ಹೋದ್ರೂ ಅಷ್ಟೇ ಜನ ಇರ್ತಾರೆ, ರಶ್ ಇದ್ದೇ ಇರುತ್ತೆ, ನೋಡ್ಬೋದು ನೀವು. ಬಟ್ ಕಲೆಕ್ಷನು ಕೂಡ ಅದೇ ರೀತಿ ಇರುತ್ತೆ. ನಮಗೆ ರೆಡಿನೂ ಕೂಡ ನಾವು ತಗೋಬೋದು, ಅಥವಾ ಮಾಡಿಸೋದಾದ್ರೂ ಕೂಡ ನಮಗೆ ತುಂಬಾ ಪರ್ಫೆಕ್ಟಾಗಿ ನಾವು ಏನು ತೋರಿಸ್ತೀವಿ ಅದೇ ರೀತಿ ಮಾಡಿಸ್ಕೊಡ್ತಾರೆ. ಅದೊಂದು ನಮಗೆ ಖುಷಿ ಆಗುತ್ತೆ. ಜೊತೆಗೆ ಏನು ಅಂತಂದರೆ, ನೀವು ಹೊರಗಡೆ ಬೇರೆ ಒಂದು ಶಾಪ್ಗೂ ಇಲ್ಲಿನ ಒಂದು ಮೇಕಿಂಗ್ ಚಾರ್ಜ್ ಆಗಿರ್ಬೋದು, ಹಾಗೆ ಇನ್ನೇನಂತಾರಪ್ಪ ಅದಕ್ಕೆ, ಮೇಕಿಂಗ್ ಚಾರ್ಜು, ವೇಸ್ಟೇಜು, ಅದರಲ್ಲಿ ತುಂಬಾ ಡಿಫ್ರೆನ್ಸನ್ನು ನೀವು ನೋಡ್ತೀರಾ ಅಮೌಂಟಲ್ಲಿ. ಮತ್ತು ಡಿಸ್ಕೌಂಟು ಕೂಡ ಮಾಡಿಕೊಡ್ತಾರೆ. ನಾವು ಸ್ವಲ್ಪ ಮಾತಾಡಿ ಸ್ವಲ್ಪ ಡಿಸ್ಕೌಂಟು ಕೂಡ ಮಾಡಿಸ್ತೀವಿ. ನಮ್ಮ ಪ್ರತಿ ಸಾರಿ ಹೋದಾಗಲೂ ಕೂಡ ಡಿಸ್ಕೌಂಟ್ ಕೂಡ ನೀವು ಮಾಡಿಸ್ಬೋದು. ಅವ್ರೇನು ಒಂದು ಬಿಲ್ ಕೊಟ್ಟಿರ್ತಾರಲ್ವ, ಒಂದು ಎಸ್ಟಿಮೇಟ್ ಹಾಕಿ ಕೊಟ್ಟಿರ್ತಾರೆ. ನೀವು ಅಲ್ಲಿಗೆ ಏನು ಗೋಲ್ಡ್ ತೋರಿಸ್ತಾರಲ್ವ ಕಸ್ಟಮರ್ಗೆ, ಅವ್ರ ಹತ್ರ ನೀವು ಒಂದು ಎಸ್ಟಿಮೇಟ್ ತೊಗೊಂಡು ಓನರ್ ಹತ್ರ ಹೋಗಿ ನೀವು ಅಲ್ಲಿ ಡಿಸ್ಕಸ್ ಮಾಡಿ, ನನಗೆ
ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಿ ಅಂತ ಒಂದು 5,000 10,000 ಆ ರೀತಿಯೂ ಕೂಡ ನೀವು ಡಿಸ್ಕೌಂಟ್ ಮಾಡಿಸ್ಬೋದು. ಎಲ್ಲರೂ ನೀವು SRS ಶಾಪಿಂಗ್ಗೆ ಹೋದಾಗ ನೀವು ಈ ರೀತಿ ಡಿಸ್ಕೌಂಟ್ ಮಾಡಿ ಖಂಡಿತ ಡಿಸ್ಕೌಂಟ್ಸು 10,000 ಅಂದರೆ 10,000 5,000 ಅಂತಂದರೆ ನೀವು 2,00,000 3,00,000 ನೀವು ಮೇಲೆ ತೊಗೊಂಡಿರ್ತೀರ ಅಂತಂದರೆ 10,000 ಆ ರೀತಿ ಮಾಡ್ತಾರೆ. ನೀವೆಲ್ಲ 1 ಗ್ರಾಮ್ 2 ಗ್ರಾಮ್ ತೊಗೊಂಡಿದ್ರೆ ಅಷ್ಟೊಂದೆಲ್ಲ ಮಾಡಲ್ಲ. ಸೊ ಅದಕ್ಕೇನು ಡಿಸ್ಕೌಂಟ್ ಮಾಡ್ಬೋದು ಅಷ್ಟನ್ನ ಖಂಡಿತ ಮಾಡಿಕೊಡ್ತಾರೆ. ಮತ್ತು ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ SRS ಅಂತಂದರೆ ಒಂದು ಕಂಫರ್ಟು ಮತ್ತು ನಂಬಿಕೆಗೆ ಇನ್ನೊಂದು ಹೆಸರು SRS ಅಂತ ನಾನು ಹೇಳ್ತೀನಿ. ತುಂಬಾ ಟ್ರಸ್ಟ್ ಇರುವಂಥದ್ದು. ಯಾರೇ ಒಂದು ಚಿಕ್ಕ ಮಗು ಹೋದರೂ ಕೂಡ ಆರಾಮಾಗಿ ಏನೋ ಮೋಸ ಇಲ್ಲದೇ ತಗೊಬರ್ಬೋದು ಅನ್ಬೋದು. ಆ ರೀತಿ ನಾನು ಏನು ಒಂದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಇಲ್ಲ ಇದು. ನಾನು ತುಂಬಾ ನಂಬೋವಂಥ ಒಂದು ಗೋಲ್ಡ್ ಜ್ಯುವೆಲ್ರಿ ಶಾಪ್ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ಡಿಸ್ಕಷನ್ ನಡೀತಾ ಇರೋದೇನೆಂದರೆ, ನಾವಿಲ್ಲಿ ಪಾಪುಗೆ ನೆಕ್ ಚೈನ್ ತೊಗೋತಾ ಇದ್ದೀವಿ, ಅಂದರೆ ಕೊಳ್ ಚೈನ್ ತೊಗೊತಾ ಇದ್ದೀವಿ. ಸೊ ಹೆಂಗೆ ಈಗ ಪಾಪುಗೆ ಅಂತ ತೊಗೊಂಡ್ರೆ ಚಿಕ್ಕದು ತೊಗೋಬೇಕು, ಹೀಗೆ ಮಾತ್ರ ಹಾಕ್ಬೋದು, ಆಮೇಲೆ ದೊಡ್ಡವಳಾದ್ಮೇಲೆ ಹಾಕೋಕ್ಕಾಗಲ್ಲ ಅನ್ನೋದು ಒಂದು ಬಂತು. ಸೊ ಈಗ ಹಾಕಿದ್ರೆ ಪಾಪುಗೆ ಎನಿ ಟೈಮ್ ಹಾಕಿಬಿಡೋಕ್ಕೂ ಆಗಲ್ಲ. ಸೊ ಹಂಗಾಗಿ ಒಂದು ಥಿಂಕಿಂಗ್ ಮಾಡಿದ್ವಿ, ಸರಿ ಅಂದರೆ ನನ್ನ ನಾದಿನಿನೂ ಕೂಡ ಹಾಕಬೇಕು, ಅಂದರೆ ನಾದಿನಿ ಆಗಲಿ ಅಥವಾ ನನ್ನ ತಮ್ಮ ಆಗಲಿ ಯಾರಾದ್ರೂ ಕೂಡ ದೊಡ್ಡವರು ಹಾಕೋಂಗಿರಬೇಕು. ಸೊ ಆ ಥರ ತೊಗೊಂಡ್ರೆ ಈಗ ಫಂಕ್ಷನಿಗೆ ಪಾಪುಗೆ ಹಾಕಿದ್ಮೇಲೆ ಬೇರೆ ಇನ್ನೆಲ್ಲರೂ ಹೋದಾಗ ಮಾಡಿದಾಗ ದೊಡ್ಡವರು ಹಾಕೋಂಗಿದ್ರೆ ಸೊ ಎರಡಕ್ಕೂ ಮ್ಯಾನೇಜ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ನಾವು ಪಾಪುಗೆ ಅಂದರೆ ಒಂದು 5-6 ಗ್ರಾಮಲ್ಲೆಲ್ಲ ಸಿಕ್ಬಿಡೋದು. ಬಟ್ ಬೇಡ, ನಾವು ಸ್ವಲ್ಪ ಜಾಸ್ತಿ ಗ್ರಾಮ್ದೇ ತೊಗೊಳ್ಳೋಣ ಅಂತ ಅಮ್ಮ ಹೇಳ್ತಾಯಿದ್ರು. ಹೌದು ಅಮ್ಮ, ಇದೇ ರೀತಿ ಮಾಡೋಣ ಬಿಡಿ ಅಂತ ಹೇಳಿಬಿಟ್ಟು ಒಂದು 12 ಗ್ರಾಮ್ ಅಂತ ನೋಡಿದ್ವಿ. ಬಟ್ ಫೈನಲಿ ಅದು ಒಂದು ಜಾಸ್ತಿನೇ ಹೋಯಿತು. ಜಾಸ್ತಿ ಗ್ರಾಮಲ್ಲೇ ನೋಡಿದ್ವಿ, ಚೆನ್ನಾಗಿರೋದು ಇತ್ತು. ಅದಕ್ಕೆ ಹಾಕಿ ನೋಡ್ತಾ ಇದ್ವಿ. ಅಂದರೆ ಉದ್ದ ಎಲ್ಲನೂ ಕರೆಕ್ಟ್ ಆಗುತ್ತಾ ಏನೋ, ಕೆಲವೊಂದು ಜಾಸ್ತಿ ಉದ್ದ ಆಗಿಬಿಡುತ್ತೆ, ಕೆಲವೊಂದು ಜಾಸ್ತಿ ಶಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮಾಡಿಟ್ಟಿದ್ರಲ್ವ, ಸೊ ಅದರಲ್ಲಿ ನಮಗೆ ಎಷ್ಟು ಬೇಕು ಶಾರ್ಟ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿಕೊಂಡು ನೋಡಿಕೊಂಡು ಯಾವ ಚೆನ್ನಾಗಿ ಕಾಣಿಸ್ಬೋದು ಅಂತೇಳಿ ನೋಡ್ತಿದ್ದಾರೆ. ನಾನು ಹಾಕಿ ತೋರಿಸ್ತಾನೆ ಇದ್ದೆ. ಅಂದರೆ ಏನು ಗೊತ್ತಾ, ಹೆಣ್ಮಕ್ಳಿಗೆ ಗೋಲ್ಡ್ ಜ್ಯುವೆಲ್ರಿ ಅಂಗಡಿಗೆ ಹೋದಾಗ ನಾವು ತಗೋತೀವೋ ಬಿಡ್ತೀವೋ, ಅಲ್ಲಿರೋದನ್ನು ನಾವು ಹಾಕ್ಕೊಂಡು ನೋಡಬೇಕು. ಅದೊಂದು ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಸಿಕ್ಕುತ್ತೆ. ಈ ಸೀರೆ ಅಂಗಡೀಲಿ ಅಥವಾ ಗೋಲ್ಡ್ ಅಂಗಡಿಗೆ ಹೋದಾಗ ಅದು ಹಾಕೊಂಡಾರು ಒಂದು ತೃಪ್ತಿನ ಪಡ್ಕೋತಾರೆ. ಒಂದು ತಗೊಳಕ್ಕೆ ಹೋಗಿರ್ತೀವಿ, 4-5 ನೋಡ್ತೀವಿ. 4-5 ಏನು ಜಾಸ್ತಿನೇ ನೋಡ್ತೀವಿ ಬಿಡಿ. ಅದಂತೂ ಹೆಣ್ಮಕ್ಳಲ್ಲಿ ಅದು ಕಾಮನ್ನು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಗೋಲ್ಡ್ ಜ್ಯುವೆಲ್ರಿಲಿ ಎಲ್ಲ ಥರದ ಚೈನ್ಸ್ಗಳು ಕೂಡ ಸಖತ್ತಾಗಿತ್ತು. ಅದರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡೋದಕ್ಕೆ ಎಷ್ಟೊಂದು ಟೈಮ್ ತೊಗೋತಾ ಇದ್ದೀವಿ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ನಾನೀಗಲ್ಲ, ಆದರೆ ಪಾಪುಗೆ ಮತ್ತು ಅವರ ಅಮ್ಮ ಆದರೂ ಹಾಕೋಬೋದು, ಯಾರಾದರೂ ಹಾಕೋಬೋದು. ಇಲ್ಲಿ ಅಪ್ಪಾಜಿ ಅಮ್ಮ ಅವರು ಕೊಡಿಸ್ತಾ ಇರೋವಂಥದ್ದು. ಸೊ ಅವರು ನೋಡ್ತಾಯಿದ್ರು, ನಾನು ಹಾಕಿ ಹಾಕೊಂಡು ನನ್ನ ಕೊಳ್ಳಿಗೆ ಹಾಕೋ, ನಿನ್ನ ಕೊಳ್ಳಿಗೆ ಹಾಕೋ ಅಂತಿದ್ರು. ಏಕೆಂದರೆ ನನ್ನ ನಾದಿನಿ ಕೂಡ ಸ್ವಲ್ಪ ಸಣ್ಣನೇ ಇರೋದ್ರಿಂದ, ನಾನು ಆ ಟೈಮಲ್ಲಿ ಸ್ವಲ್ಪ ಸಣ್ಣನೇ ಇದ್ದೆ. ಈಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ವೆಯ್ಟ್ ಜಾಸ್ತಿ ಆಗಿದ್ದೀನಿ. ಬಟ್ ಆವಾಗ ಸ್ವಲ್ಪ ಸಣ್ಣ ಆಗಿದ್ದೆ, ಈಗ ಮತ್ತೆ ಸಣ್ಣ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ, ಫೈನಲ್ ಆಗಿ ಒಂದು ಕೊಳಚೆನ ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟು ರಿಂಗನ್ನು ತೊಗೋಬೇಕಾಗಿತ್ತು ಪಾಪುಗೆ. ಅದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ರಿಂಗನ್ನು ಕೂಡ ನೋಡ್ತಾಯಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ವೀಡಿಯೋ ಮಾಡೋಂಗೆ ಬೇರೆ ಇರಲಿಲ್ಲ. ಸೊ ಅದೊಂದು ಇದಾಗ್ತಿತ್ತು, ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಅಲ್ಲಿ SRS ಆಲ್ಮೋಸ್ಟು ವೀಡಿಯೋಗೆಲ್ಲ ಅಲೋ ಇರಲಿಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ಒಂದು ರಿಂಗು ಇದನ್ನು ಕೂಡ ಎತ್ತಿಡಿಸಿ ಸೊ ಬಿಲ್ ಮಾಡಿಸೋಣಂತೆ ಅಂತ ಅಂದ್ಬಿಟ್ಟು, ಮತ್ತೆ ಯಾರೂ ಇರಲಿಲ್ಲ ಅಂತಲೂ ಏನೋ ಒಂದು ರೀಸನ್ ಅನಿಸುತ್ತೆ. ಸೊ ಊಟ ಮಾಡ್ಕೊಂಡು ಬಂದ್ಬೇಡ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಮೆರಿಡಿಯನ್ಗೆ ಬಂದ್ವಿ. ಆಲ್ರೆಡಿ ಒಂದು 2:30 ಆದಂಗಾಗಿತ್ತು. ಸೊ ಹೊಟ್ಟೆ ಹಸಿವಾಗ್ತಿದೆ. ಬೆಳಗ್ಗೆ ಬೇಗ ಬಂದಿದ್ರಲ್ವ ಅಮ್ಮರು ಕೂಡ, ಸೊ ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಇಲ್ಲಿ ಮೆರಿಡಿಯನ್ ಹೋಟ್ಲಿಗೆ ಎಂಟ್ರಿ ಕೊಟ್ವಿ. ಸೊ ಮೆರಿಡಿಯನ್ ಹಾಸನ್ಗೆ ಹೋದರೆ ಆಲ್ಮೋಸ್ಟು ನಾನ್ ವೆಜ್ ಅಂತ ಬಂದಾಗ ಮೆರಿಡಿಯನ್ ಹೋಟ್ಲಿಗೆ ಜಾಸ್ತಿ ನಾವು ಹೋಗೋವಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಎಲ್ಲ ತೊಗೊಂಡಿದ್ವಿ. ತಿನ್ನೋಕ್ಕಾಗ್ತಾಯಿಲ್ಲ, ಜಾಸ್ತಿ ಹೊಟ್ಟೆ ಹಸಿದಾಗ ತಿನ್ನೋಕ್ಕಾಗೋದಿಲ್ಲ. ಅಂದರೆ ಸ್ವಲ್ಪ ಹೊಟ್ಟೆ ಹಸಿದಾಗ ನಾವು ತಿಂದ್ಬಿಡ್ಬೋದು, ಆದರೆ ತುಂಬ ಜಾಸ್ತಿ ಹೊಟ್ಟೆ ಹಸ್ತಿರುತ್ತಲ್ಲ, ಜಾಸ್ತಿ ಊಟ ಸೇರೋದಿಲ್ಲ ಆ ಟೈಮಲ್ಲಿ, ಏನೋ ಒಂಥರ ಸುಸ್ತು ಅನಿಸ್ಬಿಡುತ್ತೆ. ಸೊ ಹಂಗಾಗ್ತಿತ್ತು. ಬಟ್ ಆಲ್ರೆಡಿ ಫೈನಲಿ ನಾವು ಬಿರಿಯಾನಿ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ವಿ, ಒಂದು ಕುಷ್ಕ ತೊಗೊಂಡಿದ್ವಿ, ಮತ್ತು ಲಾಲಿಪಪ್ಪು, ಹಾಗೆ ಒಂದು
ಆ್ಯಕ್ಚುಲಿ ನಾವು ತೊಗೊಂಡ್ವಿ, ತಂದೂರಿ ಚಿಕನ್ ಕೂಡ ತೊಗೊಂಡಿದ್ವಿ. ಎಲ್ಲನೂ ಕೂಡ ಸಕ್ಕತ್ತಾಗಿತ್ತು. ಎಲ್ಲನೂ ಕೂಡ ತಿಂದಾದಮೇಲೆ ಜ್ಯೂಸು, ಲೆಮನ್ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿದ್ವಿ. ಲೆಮನ್ ಜ್ಯೂಸು ಮತ್ತು ಐಸ್ ಕ್ರೀಮ್ ಕೂಡ ತರಿಸಿದ್ವಿ. ಲೆಮನ್ ಜ್ಯೂಸು ಕುಡಿದ್ರು, ಅಮ್ಮ ಲೆಮನ್ ಜ್ಯೂಸ್ ತೊಗೊಂಡ್ರು ಅನಿಸುತ್ತೆ. ಅಮ್ಮಂಗೆ ಆ್ಯಕ್ಚುಲಿ ಅವರಿಗೆ ಜಾಸ್ತಿ ಹೋಟೆಲ್ಗಳಲ್ಲಿ ಹೋದಾಗ ಜಾಸ್ತಿ ಇದು ಚಿಕನ್ದು ಅಷ್ಟೊಂದು ಇಷ್ಟ ಆಗಲ್ಲ. ಅವರು ಆಲ್ಮೋಸ್ಟ್ ಲೈಟಾಗಿ ಎಗ್ ರೈಸ್ನ ಆರ್ಡ್ರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಎಗ್ ರೈಸ್ ತಿನ್ನೋಕ್ಕೆ ಆಸೆ ಪಡ್ತಾರೆ. ಅಂದರೆ ಜಾಸ್ತಿ ಮಸಾಲೆ ಇರುತ್ತೆ ಆ ಥರ ಅಂತ ಅಂದ್ಕೊಂಡು ಇದು ಮಾಡ್ತಾರೆ. ಈಗ ಫಸ್ಟ್ ಆ್ಯಕ್ಚುಲಿ ಈ ವಿಡಿಯೋ ಹಾಕಬೇಕಾಗಿತ್ತು ನಾನು, ಆಮೇಲೆ ವಿಡಿಯೋ ಹಾಕ್ತಿದ್ದೀನಿ ನೋಡಿ. ಇಲ್ಲಿ ತಂದೂರಿ ಚಿಕನ್ ಬಂದಿತ್ತು, ಸಕ್ಕತ್ತಾಗಿತ್ತು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ. ಮೆರಿಡಿಯನ್ ಹೋಟ್ಲ್ ಅಂತ ಅಂದಾಗ ಒಂಥರ ಸ್ಟಾರ್ಟರ್ಸ್ ಆಗಿ ನಾವು ತಂದೂರಿ ಚಿಕನ್ನು ಹಾಗೆ ಲಾಲಿಪಾಪು ಆ ಥರದ್ದೆಲ್ಲ ತರಿಸಿದ್ವಿ. ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದು ಅಲ್ಲಿ. ಇಡೀ ಫ್ಯಾಮಿಲಿ ಎಲ್ಲ ಹೋದರೆ ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು ನೆಮ್ಮದಿಯಾಗಿ, ಏನು ಡಿಸ್ಟರ್ಬೆನ್ಸ್ ಇಲ್ಲದೆ. ಆಮೇಲೆ ಬಿರಿಯಾನಿ ಸ್ವಲ್ಪ ತರಿಸಿದ್ವಿ, ಮತ್ತು ಈ ತಂದೂರಿ ರೋಟಿ ಏನು ಬರುತ್ತೆ ಅದನ್ನು, ಮತ್ತು ಚಿಕನ್ ಗ್ರೇವಿ ತರಿಸಿದ್ವಿ. ಹೈದ್ರಾಬಾದಿ ಚಿಕನ್ ಗ್ರೇವಿ ಅಂತಲೂ ಏನೋ ಹೇಳಿದರು, ಚೆನ್ನಾಗಿರುತ್ತೆ ಅಂತೇಳಿ. ನಿಜವಾಗ್ಲೂ ಅಲ್ಲಿನ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಕಬಾಬು ಮತ್ತು ಲೆಗ್ ಪೀಸ್ ಅನಿಸುತ್ತೆ, ಕಬಾಬ್ ತರಿಸಿರ್ಲಿಲ್ಲ ಅನಿಸುತ್ತೆ, ಮಾಮೂಲಿ ಲೆಗ್ ಪೀಸೇ ತರಿಸಿದ್ವಿ ಅನಿಸುತ್ತೆ. ಚೆನ್ನಾಗಿತ್ತು. ಎಲ್ಲನೂ ಫುಡ್ಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ತಿಂದ್ಬಿಟ್ಟು ಆದಮೇಲೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಸೋಕ್ಕೆ ಮತ್ತೆ ಒಡವೆ ಅಂಗಡಿಗೆ ಬಂದ್ವಿ ಅನಿಸುತ್ತೆ. ಒಡವೆ ಅಂಗಡಿಗೆ ಬಂದು ಅದಾದಮೇಲೆ ಅಲ್ಲಿ ಡಿಸ್ಕೌಂಟ್ ಎಲ್ಲ ಮಾಡಿಸಿ, ಅಪ್ಪ ಇದ್ರಲ್ವ, ನಮ್ಮ ಅಪ್ಪಾಜಿ ಇದ್ರಲ್ವ, ಅವರು ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದನೂ ಕೂಡ ಅಲ್ಲೇ ಗೋಲ್ಡ್ ತೊಗೊಳೋದ್ರಿಂದ ನನ್ನ ನಾದಿನಿ ಅಂದರೆ ನಮ್ಮ ತಮ್ಮನ ಮದುವೆಗೂ ಕೂಡ ನಾವು ನನ್ನ ನಾದಿನಿಗೆ 2 ಎಳೆ ಮಂಗಲ್ಯ ಚೈನು, ಓಲೆ ಜುಮ್ಕಿ ಮತ್ತು ರಿಂಗು ನನ್ನ ತಮ್ಮಂಗೆ, ಹಾಗೆ ನಾವು ಕೂಡ ಒಂದು ರಿಂಗ್ ಏನು ಕೊಡಿಸಿದ್ವಿ ಅದು ಎಲ್ಲನೂ ಕೂಡ ಅಲ್ಲೇ ಬೈ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ಪರ್ಫೆಕ್ಟಾಗಿ, ಹಂಗೆ ಸ್ವಲ್ಪ ಡಿಸ್ಕೌಂಟು ಕೂಡ ಚೆನ್ನಾಗೆಲ್ಲ ಮಾಡಿಕೊಟ್ರು. ಈಗ ಪಾಪುಗೆ ಕೊಳ್ಚೆನೇನೋ ತೊಗೊಂಡ್ವಿ ಅಲ್ವಾ, ಸೊ ಅದಕ್ಕೊಂದು ಡಾಲರ್ ಕೂಡ ತೊಗೋಬೇಕಾಗಿತ್ತು. ಸೊ ಡಾಲರ್ ಮರ್ತಿದ್ವಿ ಅಲ್ವಾ ಅಂತೇಳ್ಬಿಟ್ಟು ಡಾಲರ್ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಯಾವ ಥರ ಡಾಲರ್ ತೊಗೊಳೋದು ಅಂತ ಹೇಳಿ. ಫೈನಲಿ ಒಂದು ತಲೆಯಲ್ಲಿತ್ತು, ದೇವ್ರದ್ದೇ ಒಂದು ಡಾಲರ್ ತೊಗೊಳ್ಳೋಣ, ಅದರಲ್ಲೂ ಕೂಡ ಗಣೇಶನ ಡಾಲರ್ ತೊಗೊಳೋದು ಅನ್ನೋದು ನಮ್ಮ ಅಮ್ಮಂಗೆ ತಲೆಯಲ್ಲಿತ್ತು. ಆ್ಯಕ್ಚುಲಿ ನನ್ನ ಮಗಳಿಗೂ ಕೂಡ ಅಮ್ಮ ಗಣೇಶನ ಡಾಲರ್ನೇ ಒಂದು ಸಲ ಕೊಡಿಸಿದ್ರು. ಸೊ ಹಾಗಾಗಿ ಗಣೇಶನ ಡಾಲರನ್ನೇ ತೊಗೊಳ್ಳೋಣ, ಒಂದು ವಿನಾಯಕನ ಒಂದು ಆಶೀರ್ವಾದ ಮೊದಲನೇದಲ್ವಾ, ಮೊದಲನೇ ಪಾಪುಗೆ ಅಂತ ತೊಗೋತಾ ಇರೋದು. ಸೊ ಹಾಗಾಗಿ ಗಣೇಶನ ಡಾಲರೇ ಇರಲಿ ಅಂತಬಿಟ್ಟು ಫೈನಲ್ ಮಾಡಿದ್ವಿ. ಒಂದು ಡಾಲರು, ಹಾಗೆ ಒಂದು ಕೊಳ್ಚೇನು, ಹಾಗೆ ಒಂದು ಉಂಗುರ, ಮತ್ತು ನಾವು ಒಂದು ಉಂಗುರ ಕೊಡ್ಸಿದ್ವಿ. ಅಕ್ಕ ಒಂದು ಉಂಗುರ ತೊಗೊಂಡ್ಲು ಪಾಪುಗೆನೇ ಬರ್ತ್ಡೇಗೆ ಅಂತೇಳ್ಬಿಟ್ಟು, ಫಸ್ಟ್ ಇಯರ್ ಬರ್ತ್ಡೇ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ತ್ಡೇಗೆ ಗೋಲ್ಡ್ ಶಾಪಿಂಗ್ ಪಾಪುಗೆ ಮುಗೀತು, ನಮ್ಮ ಮುದ್ದುಗೆ. ಈಗ ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಹೊರಡಬೇಕಾಗಿತ್ತು, ಬಟ್ ಏನಂದರೆ ಅಕ್ಕ ಬ್ಯಾಗ್ ಏನಾರು, ಅಮ್ಮನೂ ಅಷ್ಟೇ ವೆನೈಟಿ ಬ್ಯಾಗ್ನ ನೋಡೋಣ ಹಾಸನಲ್ಲೇ ಅಂತೇಳ್ಬಿಟ್ಟು, ವೆನೈಟಿ ಬ್ಯಾಗ್ ನೋಡೋಕ್ಕೆ ಅಂತೇಳ್ಬಿಟ್ಟು ಆ್ಯಕ್ಚುಲಿ ವೆನೈಟಿ ಬ್ಯಾಗ್ನ ನೋಡ್ಕೊಂಬರೋಣ, ಸೊ ಯಾವ್ದು ಇಷ್ಟ ಆಗುತ್ತೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೊರಟ್ವಿ. ಇಲ್ಲೆಲ್ಲನೂ ಕೂಡ SRS ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಸ್ವಲ್ಪ ಅಲ್ಲಿ ರಶ್ಶಿಗೆ ಎನಿ ಟೈಮ್ ರಶ್ಶೇ ಇರುತ್ತೆ. ಸೊ ಹಾಗಾಗಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾವು ಅಲ್ಲೆಲ್ಲನೂ ಕೂಡ ಬಿಲ್ ಮಾಡಿಸಿದ ಮೇಲೆ ನಾವು ಹೊರಟ್ವಿ. ಈಗ ಫೈನಲಿ ಎಲ್ಲ ಮುಗೀತು. ಈಗ ಬ್ಯಾಗೆಲ್ಲ ತೊಗೊಳೋಣ, ಅಟ್ಲೀಸ್ಟು ಬ್ಯಾಗ್ನು ಕೂಡ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಅಂಗಡಿಗೆ ಹೋದ್ವಿ. ಸೊ ಅಲ್ಲಿ ಬ್ಯಾಗ್ ಚೆನ್ನಾಗಿರಲಿಲ್ಲ ಅಂತ ಇನ್ನೊಂದು ಅಂಗಡಿಗೂ ಕೂಡ ಹುಡುಕೊಂಡು ಹೋಗ್ತಾ ಇದ್ವಿ. ಬ್ಯಾಗು ಎಲ್ಲಿ ಚೆನ್ನಾಗಿದೆ ನೋಡಿಕೊಂಡು, ಅಮ್ಮನೂ ಕೂಡ ಒಂದು ವೆನೈಟಿ ಬ್ಯಾಗ್ ತೊಗೋಬೇಕಾಯ್ತು, ಒಂದು ಚಿಕ್ಕ ಬ್ಯಾಗ್ ಥರನೂ ಕೂಡ ತೊಗೊಬೇಕು ಅಂತೇಳ್ಬಿಟ್ಟು ಹುಡುಕ್ತಾ ಇದ್ದಾರೆ ಅಮ್ಮನೂ ಕೂಡ, ಅಕ್ಕನೂ ಇಬ್ಬರು ಕೂಡ ಹುಡುಕ್ತಾಯಿದ್ರು. ಒಂದು ಬ್ಯಾಗ್ ಅಂದರೆ, ಇನ್ನೊಂದು ಅಂದರೆ ಲಗೇಜು ತೊಗೊಂಡು ಅಂದರೆ ಬಟ್ಟೆ ಇಟ್ಕೊಂಡು ಹೋಗೋವಂಥ ಒಂದು ಬ್ಯಾಗ್ನೂ ಕೂಡ, ಗಟ್ಟಿ ಬ್ಯಾಗ್ ಬೇಕು ಅಂತ ನಮ್ಮ ಅಜ್ಜಿ ಹೇಳಿದ್ರಂತೆ. ಸೊ ಅವ್ರಿಗೊಂದು ಬ್ಯಾಗು, ಹಾಗೆ ನಮ್ಮ ಅಕ್ಕಂಗೂ ಕೂಡ ಒಂದು ಅಂದರೆ ಸಿಂಪಲ್ಲಾಗಿ ಒಂದು 4-5 ಜೊತೆ ಇಟ್ಕೊಂಡು ಹೋಗೋಂಗೆ ಚಿಕ್ಕ ಬ್ಯಾಗನ್ನು ಕೂಡ, ಮತ್ತು ಕ್ಯಾರಿ ಮಾಡೋಂಗೆ, ಅಂದರೆ ಈಗ ಬೇರೆ ಕಡೆ ಎಲ್ಲ ಹೋಗ್ತೀವಲ್ವ, ಸೊ ಇದ್ರ ಥರ ಸ್ಕೂಲ್ ಬ್ಯಾಗ್ ಥರ ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾಗ್ಗಳು ಬರ್ತಾವಲ್ಲ, ಆ ಥರದ್ದು ಬ್ಯಾಗನ್ನು ಕೂಡ ನೋಡ್ತಾ ಇದ್ವಿ. ಯಾವುದೋ ಗಟ್ಟಿ ಬರೋ ಥರ ಒಂದು ಬ್ಯಾಗ್ಗಳನ್ನ ತೋರಿಸಿ ಅಂತ ಹೇಳ್ತಾ ಇದ್ವಿ. ಸೊ ಆ ಥರದ್ದು ಒಂದು 2 ಬ್ಯಾಗ್ನ ತೊಗೋಬೇಕಾಗಿತ್ತು. ಸೊ ಅಲ್ಲೇ
ನೋಡ್ತಾ ಇದ್ವಿ, ಒಂದಲ್ಲ ಒಂದು ಅಮ್ಮ ನೋಡ್ತಾಯಿದ್ರು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಆ್ಯಕ್ಚುಲಿ ವೆನೈಟಿ ಬ್ಯಾಗ್ ತರೋಕ್ಕೆ ಅಂತ ಅಲ್ಲ ಹೋಗಿದ್ದು, ವೆನೈಟಿ ಬ್ಯಾಗ್ ತರೋಕ್ಕೆ ಅಂತ ಹೋಗಿರಲಿಲ್ಲ. ಇದು ಏನು ಬಟ್ಟೆ ತುಂಬ್ಕೊಂಡು ಹೋಗೋಂಥ ಒಂದು ಬ್ಯಾಗ್ಗಳನ್ನೇ ಫಸ್ಟ್ ಹುಡ್ಕೋಕ್ಕೆ ಅಂತ ಹೋದ್ವಿ. ನಮ್ಮ ಹೆಣ್ಮಕ್ಳು ಬೇರೆದನ್ನೆಲ್ಲ ನೋಡಿದಾಗ ಕಣ್ಣಿಗೆ ಬಿದ್ದಾಗ ಬಿಡ್ತೀವ, ಅದನ್ನು ಕೂಡ ನೋಡ್ತೀವಿ, ಅದು ಇಷ್ಟ ಆದರೆ ಅದನ್ನು ಕೂಡ ತೊಗೋತೀವಿ. ಹಂಗೆ ಆಗುತ್ತೆ. ಫೈನಲಿ ಅಮ್ಮ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಒಂದು ಬ್ಯಾಗ್ನ ಸೆಲೆಕ್ಟ್ ಮಾಡಿಕೊಂಡ್ರು. ನಾವು ಕೂಡ ವೆನೈಟಿ ಬ್ಯಾಗ್ನ ಸುಮಾರಷ್ಟು ನೋಡಿದ್ವಿ. ಆಮೇಲೆ ಅಮ್ಮ ಬೈತಾಯಿದ್ರು, ಬರೀ ನೀವು ಎಷ್ಟು ಬ್ಯಾಗ್ಗಳಿದ್ರೂ ಕೂಡ ಮತ್ತೆ ಹೋದಾಗೆಲ್ಲ ಒಂದೊಂದು ಬ್ಯಾಗ್ ತೊಗೋತೀರಾ, ಸುಮ್ಮನೆ ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ಸೊ ನಮ್ಮ ಹೆಣ್ಮಕ್ಳು ಕತೆ ನೋಡ್ತೀರಾ, ಎಲ್ಲೋದ್ರೂ ಕೂಡ ಅದನ್ನು ನೋಡಬೇಕು, ತೊಗೋಬೇಕು ಅನ್ನೋ ಒಂದು ಆಸೆ ಅಂತೂ ಹುಚ್ಚಂತೂ ಬಂದೇ ಬರುತ್ತೆ. ಅದರಲ್ಲೂ ಕೂಡ ಈ ಸ್ಯಾರಿ ಶಾಪಿಂಗಿಗಾಗಿರ್ಬೋದು, ಬ್ಯಾಗ್ಗಳು, ಹಾಗೆ ಗೋಲ್ಡ್ ಆ ಶಾಪಿಂಗಿಗಳಿಗೆ ಹೋದಾಗ ಮಿಸ್ ಮಾಡಿದೆ ನಮಗೆ ಇಷ್ಟ ಆಗ್ತವೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ಲನೂ ಕೂಡ. ನೋಡ್ತಾಯಿದ್ಲು ಅಕ್ಕನೂ ಕೂಡ ವೆನೈಟಿ ಬ್ಯಾಗ್ ಅದು ಇದು ನೋಡ್ತಾಯಿದ್ಲು. ಅಮ್ಮ ಬೈತಾಯಿದ್ಲು ಬೇಡ ಬೇಡ ಅಂತ. ಅಮ್ಮ ಏನು ಗೊತ್ತಾ, ಅಮ್ಮಂದ್ರೆ ಹೆಂಗೆ ಅಂತಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಲ್ಲ. ನಾವು ಸಿಕ್ಕಿದ್ದನ್ನೆಲ್ಲ ತೊಗೋಬೇಕು ಅಂತೀವಿ, ಬಟ್ ಅವ್ರು ಹೆಂಗೆ ಅಂತಂದರೆ ಅದು ಸುಮ್ಮನೆ ಇರೋದನ್ನ ಏನಕ್ಕೆ ತೊಗೋಬೇಕು ಸುಮ್ಮನೆ ಅಂತ ಅಮ್ಮ ಅಂತಾರೆ. ಅಮ್ಮ ನಿಜವಾಗ್ಲೂ ಹೇಳೋದು ಒಳ್ಳೆಯದಕ್ಕೇ ಅಲ್ವಾ. ಸೊ ಈಗ ಮೇಲ್ಗಡೆನೂ ಹತ್ತಿ ನೋಡ್ತಾ ಇದ್ದೀವಿ ನಾವು. ಮೇಲ್ಗಡೆ ಅಂದರೆ ಇಲ್ಲಿ ಎಲ್ಲಿ ಅಂದರೆ ನಾವು ತೊಗೊಂಡಿದ್ದಂದರೆ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ವ, ಹಳೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಒಂದು ರೋಡ್ ಬರುತ್ತಲ್ವ, ಅಲ್ಲಿ ಸುಮಾರಷ್ಟು ಬ್ಯಾಗು ಹಾಗೆ ಬಟ್ಟೆ ಅಂಗಡಿಗಳಿರುತ್ತಲ್ವ. ಸೊ ಅಲ್ಲೇ ಈ ಬ್ಯಾಗ್ ಅಂಗಡಿ ಇದೆ. ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೇ ಸ್ವಲ್ಪ ಡಿಸ್ಕೌಂಟೆಲ್ಲ ಮಾಡಿ ಕೊಡ್ತಾರೆ. ಅಷ್ಟೊಂದು ರೀಟೇಲ್ ಏನಿಲ್ಲ, ಸ್ವಲ್ಪ ಹೋಲ್ಸೇಲಲ್ಲೂ ಕೂಡ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದ್ವಿ. ತುಂಬ ವೆರೈಟೀಸ್ ಆಫ್ ಬ್ಯಾಗ್ಗಳಿತ್ತು, ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಬ್ಯಾಗ್ಗಳು. ನಾವೆಲ್ಲ ಬ್ರ್ಯಾಂಡ್ ಬ್ಯಾಗ್ಗಳೆಲ್ಲನೂ ಯೂಸ್ ಮಾಡಲ್ಲಪ್ಪ, ಅಷ್ಟೊಂದು ಕಾಸ್ಟ್ಲಿ ಬ್ರ್ಯಾಂಡ್ 4,000 5,000 ಬ್ಯಾಗ್ ಅಷ್ಟೊಂದು ದುಡ್ಡು ಕೊಟ್ಟೆಲ್ಲ ಬ್ಯಾಗ್ ತೊಗೊಳಲ್ಲ. ಸಿಂಪಲ್ಲಾಗಿ ನಮಗೆ 1,000 800 600 ಆ ರೀತಿ ಬ್ಯಾಗ್ಗಳನ್ನ ನೋಡ್ತೀವಿ. ಯಾಕೆ ಹೇಳಬೇಕು, ನಿಜನೇ ಹೇಳಬೇಕಲ್ವ, ಸುಮ್ಮನೆ ಹೋಳ್ಬಿಡೋ ಅಂಥದ್ದೇನಿಲ್ಲ. ಸಿಂಪಲ್ ಆಗಿರುವಂಥ ಬ್ಯಾಗ್ಗಳನ್ನ ಒಂದು 800 600 700 ಜಾಸ್ತಿ ಅಂತಂದರೆ 1,000 1,100 ಅಷ್ಟರೊಳಗಡೆ ಬ್ಯಾಗ್ ನೋಡ್ತೀವಿ ಹೊರತು ಅದಕ್ಕಿಂತ ಜಾಸ್ತಿ ಅಂತ ನೋಡಲ್ಲ. ಬಟ್ ಚಿಕ್ಕಪಟ್ಟೆ ಸಕ್ಕತ್ತಾಗಿರೋಂತಹ ಬ್ಯಾಗ್ಗಳಂತೂ ಇತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಗೈಸ್. ಯಾಕೆ ಹೇಳಬೇಕು, ಮೇಲ್ಗಡೆ ಫ್ಲೋರಲ್ಲೂ ಕೂಡ ಚೆನ್ನಾಗಿರೋಂತಹ ಬ್ಯಾಗ್ಗಳಿತ್ತು, ಕೆಳಗಡೆನೂ ಕೂಡ ತುಂಬಾ ಪಾರ್ಟಿ ವೇರ್ಗಾಗಿರ್ಬೋದು, ಅಕೇಶನ್ಸ್ಗೆ ಹೋಗೋವಂತಹ ಬ್ಯಾಗ್ಗಳು, ಸಿಂಗಲ್ ಬ್ಯಾಗ್ಗಳು, ಹಾಗೆ ಸೈಡ್ ಬ್ಯಾಗು, ಪ್ರತಿಯೊಂದು ಬ್ಯಾಗ್ಗಳು ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅಕ್ಕ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾನೇ ಇದ್ಲು. ಈ 2 ಬ್ಯಾಗು ಕೂಡ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು. ಸೊ ಇದೆಯಲ್ಲ, ಹೋದಾಗೆಲ್ಲ ಒಂದೊಂದು ತರ್ತಾನೆ ಇರ್ತೀವಿ, ಮತ್ತೆ ತಂದು ಮನೇಲಿರ್ತೀವಿ. ಹೋಗೋದು ನಾವು ಆಲ್ಮೋಸ್ಟ್ ಕಡಿಮೆ, ಏಕೆಂದರೆ ಹೋದರೆ ಫಂಕ್ಷನ್ಸ್ಗಳಿಗೆ ಇಲ್ಲೇ ಎಲ್ಲರೂ ಹೊಳೆ ನರಸೀಪುರದಲ್ಲಿದ್ದಾಗ ಹೋಗ್ತೀವಿ, ಅದಕ್ಕೆ ಈ ಬ್ಯಾಗ್ಗಳು ತಗೊಂಡೋಗಲ್ಲ. ಇನ್ನು ಊರುಗಳಿಗೆ ಹೋಗಬೇಕು ಅಂತಂದರೆ ಮಕ್ಳಿಗೆ ರಜಾನೇ ಬರಬೇಕು, ಆವಾಗ ಮಾತ್ರ ಊರಿಗೆ 2 ದಿನ 3 ದಿನ ಚಿಕ್ಕಮಗಳೂರಿಗೆ ಹೋಗ್ತೀವಿ ಬರ್ತೀವಿ. ಬಿಟ್ಟರೆ ಇನ್ನೆಲ್ಲೋ ಟ್ರಿಪ್ ಅಂತ ಹೋದರೆ ವರ್ಷಕ್ಕೊಂದ್ಸಲ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಾವು ಬರೀ ಬ್ಯಾಗ್ಗಳನ್ನೇ ತೊಗೊಂಡೋಗಿ ಇಟ್ಕೋಬೇಕಾ ಅಂತೇಳ್ಬಿಟ್ಟು ನಮ್ಮಮ್ಮ ಬೈತಾನೇ ಇದ್ದರು. ಸೊ ಹಾಗಾಗಿ ಒಂದೇನೋ ಬ್ಯಾಗೆ ತೊಗೊಂಡ್ಲು ಅನಿಸುತ್ತೆ ನಮ್ಮಕ್ಕ, ಅಷ್ಟೇ. ಅದಾದಮೇಲೆ ಸ್ಯಾರಿ ಶಾಪಿಂಗು ಕೂಡ ಹೋಗಬೇಕಾಗಿತ್ತು. ಅಕ್ಕಂಗೆ ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಈ ಶಾಪಿಂಗ್ ಮುಗಿಸ್ಕೊಳ್ಳಿ, ನಾವು ಹೋಗೋಣ ಅಂತೇಳಿ ಅಮ್ಮನೂ ಕೂಡ ಹೇಳಿದ್ರು. ಫೈನಲಿ ಒಂದು ಬ್ಯಾಗೇನೋ ಸೆಲೆಕ್ಟ್ ಮಾಡಿ ಆ ಬ್ಯಾಗ್ನ ತೊಗೊಂಡಿದ್ದಾಯಿತು. ಇನ್ನು ನಾವು ಸ್ಯಾರಿ ಮೈಸೂರು ಸಿಲ್ಕ್ ಸೀರೆ ನನ್ನ ಹತ್ರ ಆಲ್ರೆಡಿ ನಾನೊಂದು ಸ್ಯಾರಿನ ನಾನು ವರಮಹಾಲಕ್ಷ್ಮಿಗೆ ತಂದಿದ್ದೆ. ಸೊ ಹಂಗಾಗಿ ಅದೇ ಸ್ಯಾರಿ ಇತ್ತು, ನಾನು ಅದನ್ನೇ ಹುಡ್ಕೊತೀನಿ, ಅದು ಎಲ್ಲೂ ಹುಟ್ಟಿರ್ಲಿಲ್ವಲ್ವ. ಸೊ ಹಾಗಾಗಿ ಅಂತ ಅಂದ್ಕೊಂಡು ನಾನು ಅದನ್ನು ಡಿಸೈಡ್ ಆಗಿದೆ. ಸೊ ಹಂಗಾಗಿ ನಾನೇನು ಹೊಸ ಸೀರೆ ತೊಗೊಳ್ಳಿಲ್ಲ. ಅಕ್ಕಂಗೆ ಸೀರೆ ಯಾವುದೂ ಹೊಸದಿರಲಿಲ್ಲ, ಅದಕ್ಕೋಸ್ಕರ ಮೈಸೂರು ಸಿಲ್ಕ್ ಸೀರೆ ಒಂದು ಇರಲಿಲ್ವಲ್ಲ, ಒಂದಾರು ತೊಗೊಳ್ಳೋಣ ಅಂತೇಳ್ಬಿಟ್ಟು ಅವಳು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಂತೇಳಿ ಅಂದ್ಕೊಂಡಿದ್ದು. ಸೊ ಹಾಗಾಗಿ ಸುಧಾ ಸಿಲ್ಕ್ಸಿಗೆ ಹೋದ್ವಿ. ಇದಾದಮೇಲೆ ಬ್ಯಾಗೆಲ್ಲ ತೊಗೊಂಡ್ಮೇಲೆ ಸುಧಾ ಸಿಲ್ಕ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನೆಲ್ಲ ಗೋಲ್ಡ್ನ ಪರ್ಚೇಸ್ ಮಾಡಿದ್ವಿ, ಆ ಡಿಸೈನ್ಸ್ ಹೇಗಿತ್ತು, ಹಾಗೆ ಸ್ಯಾರಿ ಯಾವ ಸ್ಯಾರಿ ಅಕ್ಕ ತೊಗೊಂಡ್ಲು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇದೇ ರೀತಿ ವ್ಲಾಗ್ಸ್ನ ನೀವು ಇಷ್ಟಪಡ್ತೀನಿ ಅನ್ನೋದಾದರೆ ನಾನು ಇದೇ ಥರದ್ದು ವ್ಲಾಗ್ನ ಮಾಡ್ತೀನಿ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾವ ಥರದ ಒಂದು ವೀಡಿಯೋಸು ನಿಮಗೆ ತುಂಬ ಇಷ್ಟ ಆಗುತ್ತೆ, ನೋಡೋರಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ
ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. 2 ಬ್ಯಾಗ್ ಏನೋ ತೊಗೊಂಡ್ವಿ. ಅಂದರೆ ಒಂದು ಸೈಡ್ ಅಂದರೆ ಹಿಂದೆ ಬೆನ್ನಿಗೆ ಹಾಕೋವಂಥದ್ದು ಒಂದು ಬ್ಯಾಗು, ಹಾಗೆ ಲಗೇಜ್ ಅಂತೀನಿ, ಸಾರಿ, ಬಟ್ಟೆ ಇಟ್ಕೊಂಡು ಹೋಗುವಂಥ ಒಂದು ಬ್ಯಾಗು, ಹಾಗೆ ಸೈಡ್ ಬ್ಯಾಗು ಅಷ್ಟನ್ನು ತೊಗೊಂಡು ಸೀರೆ ಶಾಪಿಂಗಿಗೆ ಅಂತ ಹೋದ್ವಿ ಅಷ್ಟೇ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಗೈಸ್. ಈ ವ್ಲಾಗು ಹೇಗೆ ಅನಿಸ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಗೈಸ್. ಬಾಯ್, ಲವ್ ಯು, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.